ನಮಸ್ತೆ. ಇವತ್ತಿನ ರೆಸಿಪಿ ಬಿಸಿಬೇಳೆಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಒಂದು ಕುಕ್ಕರ್ಗೆ 1 ಬೌಲ್ ತೊಳೆದಿಟ್ಕೊಂಡಿರೋ ತೊಗರಿಬೇಳೆ ಹಾಕ್ಕೊಳ್ಳೋಣ. ನೆಕ್ಸ್ಟು ನಮಗೆ ಬೇಕಾಗಿರೋ ತರಕಾರಿ ಯಾವುದಾದ್ರೂ ಹಾಕ್ಕೋಬೋದು. ನಾನು ಬೀನ್ಸು, ಕ್ಯಾರೆಟು, ಈರುಳ್ಳಿ, ಆಲೂಗಡ್ಡೆ, ಟೊಮ್ಯಾಟೊ, ಅರಿಶಿಣ ಪುಡಿ, ಜೀರಿಗೆ, ಸ್ವಲ್ಪ ಉಪ್ಪು ಮತ್ತು ನೀರು ಹಾಕ್ಕೊಂಡು 3 ವಿಷಲ್ ಕೂಗಿಸ್ಕೋಬೇಕು. ನಂತರ ಕುಕ್ಕರ್ ತೆಗೆದು 1 ಬೌಲ್ ಬೇಳೆ ಹಾಕಿರೋದ್ರಿಂದ 1 ಬೌಲ್ ಅಕ್ಕಿನ ತೊಗೊಂಡು ಚೆನ್ನಾಗಿ 3ರಿಂದ 4 ನಿಮಿಷ ಕುಕ್ ಮಾಡ್ಕೋಬೇಕು. ನಂತರ ಮನೇಲೇ ಮಾಡಿರೋ ಬಿಸಿಬೇಳೆಬಾತ್ ಪೌಡರ್ನ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಕ್ಕಿ ಸಾಫ್ಟ್ ಆಗೋ ಗಂಟ ಬೇಯಿಸ್ಕೋಬೇಕು. ನಂತರ ಒಗ್ಗರಣೆಗೆ ತುಪ್ಪ, ಸಾಸಿವೆ, ಜೀರಿಗೆ, ಹಿಂಗು, ಕಡಲೆಬೀಜ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಒಣ ಕೊಬ್ಬರಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಕ್ಯಾಪ್ಸಿಕಮ್ನ ನಾನು ಕುಕ್ಕರ್ ವಿಷಲ್ ಬರ್ಸ್ಕೊಳ್ಳೋವಾಗ ಹಾಕಿರಲಿಲ್ಲ, ಯಾಕಂದರೆ ಅದು ತುಂಬ ಸಾಫ್ಟಾಗಿ ಹೋಗುತ್ತೆ ಅಂತ. ನಂತರ ಬಿಸಿಬೇಳೆಬಾತಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ಕ್ಯಾಪ್ಸಿಕಮ್ ಫ್ರೈ ಮಾಡಿರೋ ಮಿಶ್ರಣನ ಹಾಕ್ಕೊಂಡ್ರೆ ಬಿಸಿಯಾದ ಬಿಸಿಬೇಳೆಬಾತ್ ರೆಡಿ. ಬಿಸಿಬೇಳೆಬಾತ್ ಜೊತೆ ಖಾರ ಬೂಂದಿ ಅಥವಾ ಪೊಟ್ಯಾಟೊ ಚಿಪ್ಸ್ನ ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು.